ಗೈಸ್, ವರ್ಲ್ಡ್ಸ್ ಬೆಸ್ಟ್ ಬೈಕ್ ಆ್ಯಂಡ್ ಬೆಸ್ಟ್ ಕಾರ್ ಯಾವ್ದು ಗೊತ್ತಾ? ಅಟ್ ಪ್ರೆಸೆಂಟ್ ನಿಮ್ಮ ಹತ್ರ ಯಾವ ಗಾಡಿ ಇದೆ, ನಿಮ್ಮ ಹತ್ರ ಯಾವ ಕಾರ್ ಇದೆ, ಅದೇ ಅಂದ್ಕೊಳ್ಳಿ. ಯಾಕಂದರೆ ಸಿಂಪಲಾಗಿ ಒಂದು ಮಾತು ಹೇಳ್ತೀನಿ, ಕೇಳಿಸ್ಕೊಳ್ರಿ. ನಮ್ಮಂಥ ಬಾಯ್ಸ್ಗೆ ಬೈಕ್ಸ್ ಆ್ಯಂಡ್ ಕಾರ್ಸ್ ಅಂದರೆ ಎಷ್ಟು ಇಷ್ಟ ಅಂತ ಒಬ್ಬ ಮೋಟೋ ವ್ಲಾಗರ್ ಆಗಿ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಸೊ ನಾನು ಯಾಕೆ ಈ ಮಾತು ಹೇಳಿದೆ ಅಂದರೆ, ವರ್ಲ್ಡ್ಸ್ ಬೆಸ್ಟ್ ಅಂತ ಅಂದ್ಬಿಟ್ಟು ನಿಮ್ಮ ಹತ್ರ ಯಾವುದು ಗಾಡಿ ಇದೆ, ನಿಮ್ಮ ಹತ್ರ ಯಾವುದು ಕಾರ್ ಇದೆ, ಅದರಲ್ಲಿ ನೀವು ಖುಷಿ ಪಡಿ ಸಾಕು. ನೆಕ್ಸ್ಟ್ ಒಂದು ದಿನ ನೀವು ಅಂದ್ಕೊಂಡಿರೋಂಥ ಸೂಪರ್ ಬೈಕ್, ಸೂಪರ್ ಕಾರ್ ಎಲ್ಲದನ್ನೂ ತೊಗೊಳ್ತೀರಾ. ಅದಕ್ಕೆ ಟೈಮ್ ಬೇಕು. ಆ್ಯಂಡ್ ಇವಾಗಿರೋ ಗಾಡಿನ ಬಿಟ್ಬಿಟ್ಟು ಬೇರೆ ಗಾಡಿ ಮೇಲೆ ಅಯ್ಯೋ ಗುರು ನನ್ನ ಹತ್ರ ಗಾಡಿ ಇಲ್ಲ ಅಂದ್ಕೊಂಡು ಫೀಲ್ ಮಾಡ್ಕೊಂಡು ಕೂತ್ಕೊಂಡ್ರೆ ಏನೂ ಯೂಸ್ ಇಲ್ಲ. ಹಾಗಂತ ಅದನ್ನು ಯೋಚನೆ ಮಾಡಿಬಿಡಿ ಅಂತ ಹೇಳ್ತಿಲ್ಲ. ಕನಸು ಕಾಣೋದು ತಪ್ಪಲ್ಲ, ಬಟ್ ಅದನ್ನು ತೊಗೊಳಕ್ಕೆ ನಾವು ಎಷ್ಟು ಕಷ್ಟಪಡ್ತೀವಿ, ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀವಿ, ಅದನ್ನು ತೊಗೊಂಡ್ಮೇಲೆ ಖುಷಿ ಇರುತ್ತಲ್ಲ, ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಸೊ ನಾನು ಹೇಳ್ತಿರೋದು ಏನಂದರೆ, ನಿಮ್ಮ ಹತ್ರ ಇವಾಗ ಯಾವ ಗಾಡಿ ಇದೆ ಅದನ್ನು ಚೆನ್ನಾಗಿ ನೋಡ್ಕೊಳ್ಳಿ, ಚೆನ್ನಾಗಿ ಮೇಂಟೈನ್ ಮಾಡಿ. ಒಂದು ಪಕ್ಷ ನಿಮಗೆ ಮನುಷ್ಯರು ಬೇಜಾರು ಮಾಡ್ಬೋದು, ಮಷಿನ್ಸ್ ಯಾವುದೇ ಕಾರಣಕ್ಕೂ ಬೇಜಾರು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಿನಗೆ ಒಂದ್ಸಲಿ ಬೇಜಾರಾಯಿತು ಅಂತಂದರೆ ಒಂದು ರೌಂಡ್ ಹೋಗ್ಬಾ, ಇಲ್ಲ ನಿನಗೆ ಒಂದು ಖುಷಿ ಆಯಿತು ಅಂತಂದರೆ ಒಂದು ರೌಂಡ್ ಹೋಗ್ಬಾ. ಆ ಫೀಲೇ ಬೇರೆ ಥರ ಇರುತ್ತೆ. ಮನುಷ್ಯರು ಒಂದು ಪಕ್ಷ ನೀನು ಬಿಟ್ಟೋಗ್ಬೋದು, ಬಟ್ ಮಷಿನ್ಸ್ ನೀನು ಯಾವುದೇ ಕಾರಣಕ್ಕೂ ಬಿಟ್ಟೋಗಲ್ಲ. ನೀನು ಯಾವ ಥರ ಅದನ್ನು ನೋಡ್ಕೊತೀಯೋ ಅದು ನಿನ್ನ ಅಷ್ಟೇ ಚೆನ್ನಾಗಿ ನೋಡ್ಕೊಳುತ್ತೆ. ಸೊ ಫೈನಲಾಗಿ ಒಂದು ಹೇಳ್ತೀನಿ, ನಿಮ್ಮ ಹತ್ರ ಯಾವ ಗಾಡಿ ಇದೆ, ನಿಮ್ಮ ಹತ್ರ ಯಾವ ಕಾರ್ ಇದೆ, ಅದೇ ವರ್ಲ್ಡ್ಸ್ ಬೆಸ್ಟ್ ಕಾರ್ಸ್ ಆ್ಯಂಡ್ ಬೈಕ್ಸ್ ಅಷ್ಟೇ.